ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್. ಈಗ ನಮ್ಮದು ರಾಗಿ ಪೂಜೆ ಮಾಡಿದ್ದೀರಿ. ಮತ್ತು ಈಗ ನಮ್ಮ ತಾಲೂಕಲ್ಲಿ, ಆನೇಕಲ್ ತಾಲೂಕಲ್ಲಿ ಏನೋ ಬಂಜರು ಭೂಮಿ ಬೆಳೆಗಳು ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತವ್ರೆ. ಆದರೆ ಈಗ ನಿಮ್ಗೆ ಗೊತ್ತಾದಂಗೆ ಇವಾಗ ನೋಡ್ತಾ ಇರ್ಬೋದು, ಬೆಳೆ ಬೆಳೆಯೋಕ್ಕಾಗಲ್ಲ ಅಂತೇಳಿ. ಈಗ 35-40 ಮೂಟೆ ರಾಗಿ ಬೆಳೆದಿದ್ದೀವಿ ನಾವು. ಈಗ ಭೂಸ್ವಾಧೀನ ಅದು ಇದು ಮಾಡ್ತಾವ್ರೆ ಲೇಔಟ್ಗಳಿಗೆ ಮತ್ತು KDBಗೆ. ಯಾಕೆ ಮಾಡ್ತಾವ್ರೆ ಅಂದರೆ, ಈಗ ಏನೋ ಆ ಭೂಮಿಯಲ್ಲಿ ರಾಗಿ ಬೆಳೆಯೋಕ್ಕಾಗಲ್ಲ, ಭತ್ತ ಬೆಳೆಯೋಕ್ಕಾಗಲ್ಲ, ತರಕಾರಿ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿ ಜನ ಈಗ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಲೀಡ್ರುಗಳಿರ್ಬೋದು ಇದನ್ನೆಲ್ಲ ಮಾಡ್ತಾವ್ರೆ. ಅದೆಲ್ಲ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದರೆ ಈಗ ನಾವು ಬಂಜರು ಭೂಮಿ ಆಗಿದ್ರೆ ಇಷ್ಟು ರಾಗಿ ಹೆಂಗೆ ಬೆಳೀತಾಯಿದ್ರಿ? ಬಂಜರು ಭೂಮಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಮಳೆಯಲ್ಲಿ ನಾವು ಎಷ್ಟು 8ನೇ ತಿಂಗಳು ಆಗಸ್ಟ್ 15ನೇ ತಾರೀಕು ಕಳ್ಕೊಂಡು ಆಮೇಲೆ ರಾಗಿ ಚೆಲ್ಲಿರೋದು. ಅವು ಇಷ್ಟು ರಾಗಿ ಬಂದಿದೆ ಅಂದಮೇಲೆ ಯಾವ ಥರ ಭೂಮಿ ಫಲವತ್ತತೆ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ತುಂಬ ಇದರಲ್ಲಿ ಏನೋ ಮಹತ್ವ ಇದೆ ಮಳೆಗೆ. ಮತ್ತು ಮಳೆಗೆ ಆಶ್ರಿತ ಒಂದೇ ಬೆಳೆ ನಾವು ಬೆಳೆಯೋಕ್ಕಾಗೋದು. ಹಣ ಒಂದು 35-40 ಮೂಟೆ ಆಗ್ಬೋದು. ಇದು ಇಲ್ಲ 3 ಎಕರೆ ಒಂದು 2 ಗುಂಟೆ 3 ಗುಂಟೆ ಬರ್ಬೋದು. ಆ 2 ಗುಂಟೆ 3 ಗುಂಟೆ ಬರ್ಬೋದು, ಆಳುಮುಳು ಹೋಗಿರ್ತದೆ. ಮಿನಿಮಮ್ 3 ಎಕರೆ ಒಂದು 35-40 ಮೂಟೆ ಬರ್ಬೋದು ಈಗ ನನ್ನ ಇದು. ಆಮೇಲೆ ಈಗ ಮಳೆಗೆ ಬೆಳೆದಿರೋಂಥದ್ದು ಇದು. ಯಾವುದೇ ನೀರು ಕಟ್ಟೆ ಆಗಲಿ, ಬೋರ್ ನೀರಾಗಲಿ, ಇಲ್ಲ ಹೊಳೆ ನೀರು ಇನ್ನೊಂದಿಲ್ಲ. ಆಮೇಲೆ ಆಗಸ್ಟ್ 15ನೇ ತಾರೀಕು ಮೇಲೆ ನಾನು ರಾಗಿ ಚೆಲ್ಲಿರೋದು. ಆದ್ರೂ ಈ ಥರ ರಾಗಿ ಬಂದಿದೆ, ಚೆನ್ನಾಗಾಗಿದೆ ಈ ಸತಿ ಬೆಳೆಗಳು ಎಲ್ಲರದ್ದು. ನಮ್ಮದೇ ಅಂತಲ್ಲ, ಯಾಕಂದರೆ ನಮ್ಮ ತಾಲೂಕಲ್ಲಿ ಎಲ್ಲ ಭೂಮಿನೂ ಫಲವತ್ತತೆಯಾಗಿದೆ. ಯಾವುದೋ ಅಂಥ ಬಂಜರು ಭೂಮಿ ಇರ್ಬೋದು, ಇಲ್ಲ ಇನ್ನೊಂದು ಬೇರೆ ಥರ ಕೆಮಿಕಲ್ ಇದಾಗಲಿ ಏನೂ ಇಲ್ಲ. ಯಾಕಂದರೆ ಒಳ್ಳೆ ಭೂಮಿ, ಅದರಿಂದ ಒಳ್ಳೆ ಫಸಲು ಬಂದಿದೆ, ಒಳ್ಳೆ ರಾಗಿನೂ ಬಿದ್ದಿದೆ ನಮಗೆ. ನಾನು MR6 ಹಾಕಿದ್ದು ಬ್ಯಾಗ್ ರಾಗಿ. ಈಗ ಕೆಲವರೆಲ್ಲ ಬೋಂಡ ರಾಗಿ ಹಾಕ್ತೀನಿ ಅಂತ ಹೇಳಿದ್ರು. ಬೋಂಡ ರಾಗಿಕ್ಕಿಂತ MR6 ಬಂದಿದ್ದಲ್ಲ ಯಾಕಂದರೆ ಅದು 7ನೇ ತಿಂಗಳು ಸ್ಟಾರ್ಟಿಂಗ್ ಹಾಕಬೇಕಿತ್ತು. ನಾವು 8ನೇ ತಿಂಗಳು ಆಗಸ್ಟ್ 15ನೇ ತಾರೀಕು ಮೇಲೆ ಹಾಕಿರೋದು. ಆದ್ರೂ ತುಂಬ ಚೆನ್ನಾಗಿ ಬಂದಿದೆ. ಒಂದು 35-40 ಮೂಟೆ ನನ್ನ ಆವ್ರೇಜು. ರಾಗಿ ಬೆಳೆಯೋರು ಎಲ್ಲಿ ಹೋಗ್ಬೇಕಂದ್ರೆ ನಮ್ಗಾಗಷ್ಟು ನಾವು ಬೆಳ್ಕೊತಾ ಇರ್ತೀರಿ. ನಿಮ್ಮಂಥವ್ರಿಗೆ ಮತ್ತು ಕೈಗಾರಿಕೆ ಪ್ರದೇಶಗಳು ಮತ್ತು ನಗರಗಳಲ್ಲಿ ಏನೋ ಸಿಟಿಯಲ್ಲಿ ಇದ್ದಾರಲ್ಲ IT-BT ಕಂಪ್ನಿಗಳವರು, ಅವರು ಊರು ಬಿಟ್ಟು ವಲಸೆ ಹೋಗ್ಬೇಕಂತಂದರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗ್ತದೆ. ಯಾಕಂದರೆ ನಮಗೆ ಅವರು ಪದೇ ಪದೇ ಒತ್ತಡ ಕೊಟ್ಟು ಭೂಮಿ ಕಿತ್ಕೊಳ್ಳೋದು ಮಾಡ್ತಾಯಿದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಬೆಳೆದಿದ್ರಾಗಿ ನಾವು ಯಾಕೆ ಅವ್ರಿಗೆ ಕೊಡೋಣ ಅಣ್ಣ. ಆವಾಗ ರಾಗಿ ಗುಂಡು ಕಣ ಅಂತ ಹೇಳಿದ್ರೆ ಈಗ ಆಳುಗಳ ತೊಂದರೆ ನಮಗೆ. ಯಾಕಂದರೆ ಆಳುಗಳು ಯಾರು ಸಿಗ್ತಾಯಿಲ್ಲ ಊರುಗಳಲ್ಲಿ. IT-BT ಕಂಪ್ನಿಗಳು, ಗಾರ್ಮೆಂಟ್ಸ್ಗಳಂತೆ, ಈ DHLಗಳು, ಆಳುಮೂಳು ಸಿಕ್ಕಾಪಟ್ಟೆ ಬಂದಿರೋದ್ರಿಂದ ಒಂದು ಕೂಲಿ ಜನಕ್ಕೆ ಮಿನಿಮಮ್ 1000-1200 ರೂಪಾಯಿ ಇದೆ. ಮತ್ತು ಬಿಸಿಲಲ್ಲಿ ಕಷ್ಟ ಬೀಳೋಕ್ಕೆ ಯಾರೂ ಬರೋದಿಲ್ಲ. ಯಾಕಂದರೆ ನೆರಳಲ್ಲಿ AC ರೂಮಲ್ಲಿ ಯಾವುದೋ ಬಂದಷ್ಟು ಬರಲಪ್ಪ ನಮಗೆ ಸಾಕು ಅನ್ನೋ ಮಟ್ಟಕ್ಕೆ ಇರೋದ್ರಿಂದ ನಾವು ಮಿಷಿನ್ನೇ ಆವರಿಸ್ಕೊಬೇಕಾಗಿದೆ. ಈಗ ಮಿಷಿನ್ಗೂ ಮತ್ತು ನಾವು ಕೈಯಲ್ಲಿ ಕೊಯ್ದು ಗುಂಡಲ್ಲಿ ಹೊಡೆಯೋದಕ್ಕೆ ವ್ಯತ್ಯಾಸ ಏನಂದರೆ, ಆಗ ಫಸ್ಟು ರಾಗಿ ಕೊಯ್ದು ನಾವು ಹೊಲದಲ್ಲಿ ಬಿಟ್ಟು ಕಟ್ಟು ಹಾಕಿ ಮತ್ತು ಮೆದೆ ಹಾಕ್ಯಾರೆ. ಮೆದೆ ಹಾಕಿದವಾಗ ಏನಕ್ಕೆ ಹಾಕ್ಯಾರೆ ಅಂದರೆ ರಾಗಿ ಒಮ್ಮೋದು ಮತ್ತು ಕುದುರೋದು ರಾಗಿ ಒಂದಷ್ಟು ದಿನ. ಹಸಿ ಕಾಳು ಇನ್ನೊಂದು ಏನೇ ಇದ್ರೇನೋ ಒಂದು ಡ್ರೈ ಆಗೋದು. ಈಗ ಅದೆಲ್ಲ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಈಗ ಇವತ್ತು ಕೊಯ್ತೀರಿ, ಇವತ್ತೇ ಖಾಲಿ ಆಗ್ತಾ ಇರ್ತದೆ. ಒಂದು ದಿನದಲ್ಲಿ ರಾಗಿ ಮಾಡ್ಕೊಬರ್ಬೋದು. ಈ ಹಸಿ ರಾಗಿ ಎಲ್ಲನೂ ವೇಸ್ಟ್ ಆಗ್ತಾ ಇರ್ತದೆ. ಅಲ್ಲಿ ಸ್ವಲ್ಪ ಅಂದರೆ ಜಾಸ್ತಿ ವೇಸ್ಟ್ ಆಗೋಲ್ಲ. ಅದಕ್ಕೆ ಇದಕ್ಕೆ ಒಂದು ಮೂಟೆ ವ್ಯತ್ಯಾಸ ಬರ್ಬೋದು ನನಗೆ ಗೊತ್ತಿದ್ದಂಗೆ, ನಾನು ಬೆಳೆದಿರೋ ಪ್ರಕಾರ. ಬೇರೆಯವರು 100 ಹೇಳ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಯುವ ರೈತರಿಗೆಲ್ಲ ನಮ್ಮ ಸಂದೇಶ ಏನಂದರೆ, ಈಗ ರಾಗಿ ಬೆಳೆಯೋಕ್ಕಾಗಲ್ಲ, ಅದರಿಂದ ನಮಗೆ ವರಮಾನ ಇಲ್ಲ, ಮತ್ತು ಬೆಳೆದ್ರೆ ಲಾಸು ಅಂತ ಹೇಳ್ತಾರೆ. ಅದರಲ್ಲಿ ಲಾಸ್ಗಿಲ್ಲ. ಯಾಕಂದರೆ ಈ ಸತಿ ನಾನು ಮಾಡಿರೋ ಖರ್ಚು ಕಮ್ಮಿನೇ. ಏನೋ ಟ್ಯಾಕ್ಟ್ರಲ್ಲಿ ಉಳುಮೆ 2 ಸತಿ ಮಾಡಿಸಿದ್ದೀನಿ, ಟ್ಯಾಕ್ಟ್ರಲ್ಲೇ ಗುಂಟೆ ಹಾಕ್ಸಿದ್ದೀನಿ 2 ಸತಿ, ಒಂದು ಮತ್ತು ಕಟ್ಟಿಂಗು ಮಾಡಿಸ್ಕೊಂಡು ಬಂದಿರೋದು ಇಷ್ಟೇ. ಇದು ಬಿಟ್ಟರೆ ಯಾವುದೇ ಖರ್ಚು ನಾನು ಮಾಡಲಿಲ್ಲ. ಈಗ ಒಂದು 30-40 ಮೂಟೆ ರಾಗಿ ಅಂದರೆ ಇವಾಗ 4800 ಚಿಲ್ಲರೆ ಇದೆ ಮೂಟೆ. ಅವಾಗ 40 ಮೂಟೆಗೆ ಎಷ್ಟಾಗ್ತದೆ ಆವ್ರೇಜ್ ನೀವೇ ಮಾಡ್ಕೊಳ್ಳಿ. ಅವಾಗ ಯಾವುದು ಲಾಸ್ ಬರೋದಿಲ್ಲ. ಇವ್ರ ರೈತರು ಬೆಳಿಬೋದು, ಇದರಲ್ಲಿ ಏನು ತೊಂದರೆ ಇಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಯಾಕೆ ಮಾಡ್ತಾಯಿದ್ರಂದರೆ, ಅವಾಗ ಈ ಮಳೆಗಾಲ ಮುಂಗಾರು ಹಿಂಗಾರು ಅಂತ ಏನಿತ್ತು ಅದು ಬೇಗ ಬರ್ತಾಯಿತ್ತು. ಈಗ ಮಳೆ ಯಾವ ಕಾಲದಲ್ಲಿ ಬೀಳ್ತದೆ ಅಂತಲೇ ಹೇಳೋಂಗಿಲ್ಲ. ವರ್ಷ 9 ಕಾಲನೂ ಮಳೆ ಬರ್ತದೆ, ಇಲ್ಲ ವರ್ಷ 9 ಕಾಲ ಮಳೆ ಇರೋದಿಲ್ಲ. ಅದರಿಂದ ಈಗ ಮಿಷಿನ್ಗಳಿಗೆ ಕರ್ಸ್ಕೊಂಡು ಬೇಗ ಮಾಡ್ಕೊತಾ ಇದ್ದಾರೆ.